ಎಲ್ರಿಗೂ ನಮಸ್ಕಾರ. ಸುಮಾರು ದಿವಸಗಳ ನಂತರ ಇವತ್ತು ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದೀವಿ. ಯಾಕಂದ್ರೆ ಸುಮಾರು ಸಮಯಗಳ ಅಭಾವ ಇತ್ತು, ತುಂಬಾ ಒತ್ತಡಗಳಿರೋದಕ್ಕೂ ಕೂಡ ಕಾರಣದಿಂದ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಕೊಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇನ್ಮೇಲೆ ನಿರಂತರವಾಗಿ ಬರ್ತಾ ಇರುತ್ತೆ. ನಿರಂತರವಾಗಿ ಇದೇ ರೀತಿ ನಮ್ಮ ಸನಾತನ ಧರ್ಮದ ಬಗ್ಗೆ, ಕಾಲಜ್ಞಾನ ವಿಚಾರಗಳ ಬಗ್ಗೆ, ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ, ನಮ್ಮ ದೇಶಿ ಪದ್ಧತಿ ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ ಪರಿಚಯ ಮಾಡಿಸ್ತಾ ತಮ್ಮಗಳಿಗೆ ಎಲ್ರಿಗೂ ಮಾಹಿತಿಗಳು ಕೊಡ್ತಾ ಹೋಗ್ತಿದೀವಿ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಆಶ್ರಮದ ಯೂಟ್ಯೂಬ್ ಚಾನಲ್ಗೆ ಬ್ರಹ್ಮಯ್ಯ ಗುರುಜಿ ಶತಾವರಿ ಆಯುರ್ವೇದ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಹೊಸ ಅತಿಥಿ ಒಬ್ರು ಇವತ್ತು ಬಂದಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮನ್ನ ಕೆದಕೋದಕ್ಕೋಸ್ಕರ, ನಮ್ಮಗಳಲ್ಲಿರ್ತಕ್ಕಂಥ ವಿಚಾರಗಳನ್ನ ಕೆದಕೋದಕ್ಕೋಸ್ಕರ ಮುಂಚೆ ಇವರು ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ಭಾಗವಹಿಸಿದ್ರಿ. ಇವರು ಯೂಟ್ಯೂಬ್ ಚಾನಲ್ ಅಲ್ಲಿ ಇವ್ರ ಚಾನಲ್ ಮುಖಾಂತರ ನಮ್ಮನುಗಳನ್ನ ಜನಗಳಿಗೆ ಪರಿಚಯ ಮಾಡ್ಕೊಟ್ಟಿದ್ರು. ಹಾಗಾಗಿ ಇವತ್ತು ನಾವು ಇವರನ್ನ ಪರಿಚಯ ಮಾಡಿಸ್ತಾ ತಮ್ಮಗಳಿಗೆಲ್ಲ ದರ್ಶನ್ ಅವರು ನಮ್ಮ ಚಾನಲ್ಗೆ ಇವತ್ತು ಬಂದಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕೇಳ್ತಾನೆ ಇದ್ರು, ನಿಮ್ ಚಾನಲ್ ಅಲ್ಲಿ ನಾನೊಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ. ಇವತ್ತು ಸಮಯ ಸಿಕ್ಕಿದೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಕೆಲವೊಂದು ವಿಚಾರಗಳೆಲ್ಲ ಕೆದಕ್ತಾನೆ ಇರ್ತಾರೆ ಇವರು. ಅಲ್ಲಿ ಇಲ್ಲಿ ಕೆಲವೊಂದ್ಸಲಿ ಹೊರಗಡೆ ಹೋದಾಗ, ನಮ್ಮ ಆಶ್ರಮ ಬಂದಾಗ ಅದೇ ಹಾಗೆ ಅಂತ ಕೇಳ್ತಾನೆ ಇರ್ತಾ ಇದ್ರು. ಅದಕ್ಕೋಸ್ಕರ ನಮ್ ಸೋಮಶೇಖರ್ ಕ್ಯಾಮ್ರಾಮನ್ ಅವ್ರು ಕೂಡ ಹೇಳಿದ್ರು, ಇದೆಲ್ಲ ನೀವು ಮಾತಾಡಂಗಿದ್ರೆ ನೀವು ಮಾತಾಡ್ಬೋದಲ್ಲ ಕ್ಯಾಮ್ರಾ ಮುಂದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವಿಲ್ಲಿ ಕೂಡ್ಸ್ಕೊಂಡು ಅವ್ರನ್ನ ಮಾತಾಡ್ತಿದೀವಿ. ಅವ್ರನ್ನು ಇವತ್ತು ನಮ್ಮ ಆಶ್ರಮಕ್ಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ದರ್ಶನಣ್ಣ ನಮಸ್ತೆ. ಎಲ್ರು ಇವತ್ತು ಒಂದು ಖುಷಿ ವಿಚಾರ. ನಮ್ಗೆ ಏನ್ ವಿಶೇಷ ಅಂತ ಹೇಳಿದ್ರೆ, ನೀವುಗಳು ಎಲ್ರು ಸ್ವಾಗತ ಬಯಸ್ತಾ ಇದೀರಿ ಚಾನಲ್ಗೆ. ಸ್ವಾಗತ. ಮಹಾನ್ ಭಾವರುಗಳನ್ನ, ವಿದ್ಯಾವಂತರು, ಒಳ್ಳೆ ವಿದ್ಯಾವಂತರನ್ನ ಕುಣಿಸ್ಕೊಂಡು ಒಂದು ಅವರುಗಳನ್ನ ಇಂಟ್ರೂ ಮಾಡಿ ಅವರಲ್ಲಿ ಇರ್ತಕ್ಕಂಥ ವಿದ್ಯೆಗಳೇನು, ಸಾಧನೆಗಳೇನು ಅಂತ ಪ್ರಚಾರ ಮಾಡ್ತಿದ್ದೀವಿ. ಇವತ್ತು ನಾವು ನಿಮ್ಮನ್ನ ಪರಿಚಯ ಮಾಡ್ಕೊಡ್ತಿದೀವಿ ನಮ್ಮ ಆಶ್ರಮದ ಭಕ್ತರಿಗೋಸ್ಕರ. ತುಂಬಾ ಧನ್ಯವಾದಗಳು ಗುರುಗಳೇ. ಇಷ್ಟ ದಿವಸ ನಾನು ಎಲ್ಲರಿಗೂ ಕೂತ್ಕೊಂಡು ತಲೆ ತಿಂತಾ ಇದ್ದೆ. ಆ ಕ್ವಶನ್ ತರ, ಈ ಕ್ವಶನ್, ಎಲ್ಲಾರು ಕ್ವಶನ್ಗಳು ಕೇಳಿ ಇದ್ ಮಾಡ್ತಾ ಇದ್ದೆ. ಬಟ್ ಇವತ್ತು ನಿಮ್ ಚಾನಲ್ ಅಲ್ಲಿ ಕೂತ್ಕೊಂಡ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲ ನಿಮ್ಮ ಆಶೀರ್ವಾದ. ಹಾಗೆ ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಖಂಡಿತ. ಈ ಆಯುರ್ವೇದಿಕ್ ಸಂಬಂಧಪಟ್ಟ ಕ್ವಶನ್ಸ್ಗಳನ್ನ ಕೇಳ್ಬೇಕು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಂತ ಕೇಳ್ಕೊತಾ ಇದೀವಿ. ಈ ಆಯುರ್ವೇದಿಕ್ ಅಂದ್ರೆ ಏನ್ ಗುರುಗಳೇ? ಆಯುರ್ವೇದಿಕ್ ನೋಡಿ, ಅದನ್ನ ತುಂಬಾ ಸರಳವಾಗಿ, ಆಯುಷನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದೇ ಆಯುರ್ವೇದ. ಮತ್ತೆ ಒಂದು ದೇಹದಲ್ಲಿ ಹುಟ್ಟತಕ್ಕಂಥ ವ್ಯಾಧಿಗಳು, ಕಾಯಿಲೆಗಳನ್ನ ಬೇರೆ ಸಮೇತ ನಿರ್ಮೂಲನೆ ಮಾಡ್ತಕ್ಕಂಥದ್ದೇ ಆಯುರ್ವೇದ. ಇವತ್ತು ನೋಡಿ, ಆಯುರ್ವೇದ ಅಂತ ಕೇಳಿದ್ರೆ ನಾವು ಮೊದಲನೇ ಹೇಳಿದ್ರೆ ಆಯುಷನ್ನ ಅಭಿವೃದ್ಧಿ ಮಾಡುತ್ತೆ, ಮತ್ತೆ ಪೂರ್ಣ ಆಯುಷನ್ನು ಕೊಡ್ತಕ್ಕಂಥದ್ದು ಆಯುರ್ವೇದ. ಅದಕ್ಕೋಸ್ಕರ ಅದನ್ನ ಆಯುರ್ವೇದ ಅಂತ ಹೇಳ್ತಾರೆ. ಇವತ್ತು ನಾವು ಅಲೋಪತಿ ಔಷಧಿಗಳನ್ನ ತಗೊಂಡು ಅದು ತಾತ್ಕಾಲಿಕವಾಗಿ ವಾಸಿಯಾಗುತ್ತೆ, ಮತ್ತೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆಯುರ್ವೇದ ಅಂತ ಹೇಳಿದ್ರೆ ಬುಡದ ಸಮೇತ, ಬೇರಿನ ಸಮೇತ, ಕಾಯಿಲೆಗಳ ಬೇರೆ ಸಮೇತ ಕಿತ್ತಾಕ್ತಕ್ಕಂಥದ್ದೇ ಆಯುರ್ವೇದ. ಕಾಯಿಲೆಗಳನ್ನ ಕಿತ್ತಾಕ್ತಕ್ಕಂಥದ್ದೇ ಆಯುರ್ವೇದ ಅಂತಕ್ಕಂಥದ್ದು. ಇದ್ರಲ್ಲಿ ಎಲ್ಲಾ ತರ ರೋಗಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆಯುರ್ವೇದಿಕ್ ಅಲ್ಲಿ? ಖಂಡಿತ ಆಗುತ್ತೆ. ಯಾಕಂದ್ರೆ ಮೊದಲನೇದಾಗಿ ಪ್ರಥಮವಾಗಿ ಈ ಭೂಮಿ ಮೇಲೆ ಔಷಧಿಗಳನ್ನ ಕಂಡುಹಿಡಿದಿದ್ದು ಆಯುರ್ವೇದಿಕ್ ಪದ್ಧತಿಯಲ್ಲಿ. ಆಮೇಲೆ ತದನಂತರ ಇನ್ನಿತರೆ. ಇವಾಗ್ಲೂ ಕೂಡ ನೀವು ಕೇಳಿದಿರ ಪ್ರಶ್ನೆ, ಸಂಪೂರ್ಣ ಗುಣ ಆಗುತ್ತಾ, ಮೇಲಾಗುತ್ತಾ ಅಂತ. ಇವಾಗ್ಲೂ ಕೂಡ ಕೆಲವೊಂದು ಕಾಯಿಲೆಗಳಿಗೆ ಈ ನಾವು ಆಂಗ್ಲ ದೇಶದ ಔಷಧಿಗಳು ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಕೆಲವೊಂದು ಕಾಯಿಲೆಗಳಿಗೆ ಔಷಧಿಗಳೇ ಇಲ್ಲ, ಬ್ಯಾಲೆನ್ಸ್ ಮಾಡುತ್ತಷ್ಟೇ. ಈಗ ಮಲಗಿರೋನು ಕೂಣಿಸಿರುತ್ತಷ್ಟೇ. ಅದು ಮಾತ್ರೆಗಳ ಶಕ್ತಿ ಇರೋವರೆಗೂ ಕೂಣಿಸಿರುತ್ತಷ್ಟೇ. ಮತ್ತೆ ಅದು ಮಾತ್ರೆ ಶಕ್ತಿ ಕಳ್ಕೊಂಡಿದ ತಕ್ಷಣ ಮತ್ತೆ ಮಲಗಿಸುತ್ತೆ. ಆ ರೀತಿ ಸಂಪೂರ್ಣ ವಾಸಿ ಆಗಂತ ಗುಣ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಕೆಲವೊಂದು ಕಾಯಿಲೆಗಳು ಇಲ್ಲ. ಹೇಳಕ್ ನಾವ್ ಇಷ್ಟಪಡ್ತಿರೋದು ಸಾಬೀತು ಪಡಿಸ್ಬೋದು. ಅದಕ್ಕೋಸ್ಕರ ಆಯುರ್ವೇದಿಕ್ ಅಲ್ಲಿ ಕೆಲವೊಂದು ಕಾಯಿಲೆಗಳಿಗೆ, ಎಲ್ಲಾ ಕಾಯಿಲೆಗಳಿಗಂತೂ ನಾವು ಹೇಳ್ತೀವಿ, ಎಲ್ಲಾ ಕಾಯಿಲೆಗಳನ್ನು ಬೇರೆ ಸಮೇತ ಕಿತ್ತು ಒಗೆಯುವಂತ ಶಕ್ತಿ ಆಯುರ್ವೇದಿಕ್ ಪದ್ಧತಿಯಲ್ಲಿ ಇದೆ. ನಮ್ಮ ಗಿಡಮೂಲಿಕೆ ದೇಶಿ ಪದ್ಧತಿ ಔಷಧಿ ಸಸ್ಯಗಳಂತ ನಾವೇನ್ ಹೇಳ್ತಿದ್ದೀರೋ ಸಂಪೂರ್ಣವಾಗಿ ಇದೆ. ಅದನ್ನ ಕೊಡ್ತಕ್ಕಂಥ ಮಾರ್ಗ, ಅದನ್ನ ತಗೊಳ್ತಕ್ಕಂಥ ಒಂದು ರೀತಿಗಳು, ಆ ಔಷಧಿಗಳು ವೈದ್ಯರ ಮುಖಾಂತರ ಸಲಹೆ ಪಡ್ಕೊಂಡು ಕರೆಕ್ಟಾಗಿ ತಗೊಂತ ಬಂದ್ರೆ ಯಾವ ಕಾಯಿಲೆನ ಬೇಕಾ ನಮ್ಮ ದೇಹದಿಂದ ತೊಲಗಿಸ್ಬೋದು, ಸಂಪೂರ್ಣ ಕಿತ್ತು ಎಸಿಬೋದು. ನಮ್ಮ ಆಯುರ್ವೇದಿಕ್ ಅಷ್ಟು ಶಕ್ತಿ ಇದೆ. ಉದಾಹರಣೆಗಳಿಗೆ ನಿಮ್ಗೆ ಕಣ್ಣು ಮುಂದೆನೆ ತೋರಿಸಿ ಎಷ್ಟು ಶಕ್ತಿ ಇದೆ ನಮ್ಮ ಆಯುರ್ವೇದಿಕ್ ಶಕ್ತಿ ಅಂದ್ರೆ ಏನು, ಇದು ನಿಜಾನ ಸುಳ್ಳ ಅಂತ
ನೀವೀಗ ಗಾಬರಿ ಪಡ್ತಕ್ಕಂಥದ್ದು ನಿಮ್ಗೆ ಅನುಭವಗಳನ್ನ ತೋರಿಸ್ತಿರೋದು. ಹ್ಮ್ 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 ಆತಂಕ ಆಗ್ಬೇಕು ನಿಮ್ಗೆ. ಹಾ. ಇದು ಆಗುತ್ತೆ, ಏನಿದು ಇಷ್ಟೊಂದು ಶಕ್ತಿ ಇದೆಯಾ? ಹ್ಮ್ ಹ್ಮ್ ಇವತ್ತು ನಾವು ಒಂದು ಆಪರೇಷನ್ ಮಾಡ್ಬೇಕಿದ್ರೆ ಒಂದು ಅನಸ್ಥಿಸಿಯಾ ಅಂತ ಕೊಡ್ತಾರೆ. ಹೌದು. ಮೈಯೆಲ್ಲ ಜೋಮತ್ತೆ, ಯಾವುದೇ ಒಂದು ಭಾಗವನ್ನ ಕಟ್ ಮಾಡೋರು ಕೂಡ ಗೊತ್ತಾಗಲ್ಲ. ಹ್ಮ್ 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 ಇದೆಲ್ಲ ಹುಟ್ಟಿದ್ ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲೇ. ಓ. ಆಯುರ್ವೇದಿಕ್ ಪದ್ಧತಿಯಲ್ಲಿ ಹುಟ್ಟಿದ್ದು. ಹ್ಮ್ ಇವತ್ತು ನಾವ್ ಅನ್ಕೊಂತೀರಿ ಈ ಆಯುರ್ವೇದಿಕ್ ಪದ್ಧತಿಯಲ್ಲಿ ಆಗಿದ್ರೆ ಆಪರೇಷನ್ ಮಾಡೋ ಲೆವೆಲ್ ಇತ್ತಾ, ಜೋಮ್ ಬರ್ಸ್ತಕ್ಕಂಥದ್ದು ಇತ್ತಾ? ನಾವ್ ಇವತ್ತೊಂದು ಸಣ್ಣದಾಗಿ ಏನಾದ್ರು ಸರ್ಜರಿ ಮಾಡ್ಬೇಕಂದ್ರೆ ಜೋಮ್ ಇಂಜೆಕ್ಷನ್ ಕೊಡ್ತಾರಪ್ಪ ಡಾಕ್ಟರ್, ಹೌದು. ನೋವೇ ಆಗಲ್ಲ ಅಂತ ಹೇಳ್ತಾರೆ. ಕುಟ್ಟ ಹಾಕುವಾಗ, ಕುಟ್ ಅಂದ್ರೆ ಆಡು ಭಾಷೆಯಲ್ಲಿ ಸ್ಟಿಚ್ ಅಂತ, ಸ್ಟಿಚ್ ಅಂತ. ಹೌದು. ಆ ಸ್ಟಿಚ್ ಹಾಕುವಾಗ ಕೊಡ್ತಾರೆ, ನಮ್ಗೇನು ನೋವಾಗೋದಿಲ್ಲ. ಹ್ಮ್ ಹ್ಮ್ ಅದೇ ರೀತಿ ಆಯುರ್ವೇದಿಕ್ ಪದ್ಧತಿಯಲ್ಲೂ ಕೂಡ ಇದೆ. ಹ್ಮ್ ಹ್ಮ್ ಕೆಲವೊಂದು ಸೊಪ್ಪಿನ ರಸಗಳನ್ನ ಆ ಅಂಗಂಗಕ್ಕೆ ಹಚ್ಬಿಟ್ಟು ಈ ಅಂಗನ ಕಟ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗಿಲ್ಲ, ಗೊತ್ತಾಗೋದೇ ಇಲ್ಲ ಹ್ಮ್ ಕಟ್ ಮಾಡ್ತಿದ್ದಾರೆ ಅಂಗ ಅಂತ. ಅದ್ರಲ್ಲೂ ಆಯುರ್ವೇದಿಕ್ ಪದ್ಧತಿ ನೋಡ್ಕೊಂಡೆ ನಮ್ಮ ಅಲೋಪತಿ ಬಂದಿರತ್ತೆ. ಹ್ಮ್ ಹ್ಮ್ ಇವತ್ತು ನಿಮ್ಗೊಂದು ಪವಾಡವನ್ನ ಮಾಡಿ ತೋರಿಸ್ತೀರಿ. ಹ್ಮ್. ಪವಾಡ ಅಂದ್ರೆ ಬರೀ ಔಷಧಿ ಪವಾಡ ಅಷ್ಟೇ, ಭಯ ಪಡ ಅಂತದ್ದು, ಆತಂಕ ಪಡ ಅಂತದ್ದು, ಓಕೆ. ಮತ್ತೆ ನಮ್ಗೆ ಏನಾದ್ರು ತೊಂದರೆ ಆಗ್ತಕ್ಕಂಥದ್ದು ಏನಿಲ್ಲ. ಹ್ಮ್ ಯಾಕಂದ್ರೆ ಇವತ್ತು ಪವಾಡ ಅಂದಿದ್ ಕೂಡಲೇ ನನ್ನ ಏನೋ ಮಾಡ್ತಾರಪ್ಪ, ಹೌದು. ಒಂದೇನೋ ವಶೀಕರಣ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ, ಹ್ಮ್ ಅಥವಾ ಅವ್ನ ಮನೆ ಹಾಳಾಗಿ ಇಟ್ಕೊಂಡ್ಬಿಡ್ತಾರೆ, ಏನೋ ಮಾಡಿ ನನ್ನನ್ನು ಹಾಳು ಮಾಡ್ತಾರೆ ಅಂತಕ್ಕಂಥದ್ದು. ಇಲ್ಲಿ ನಮ್ಮ ಹತ್ರ ಯಾವುದೇ ಒಂದು ಮನುಷ್ಯನಿಗೆ ಅನಾಹುತ ಆಗ್ತಕ್ಕಂಥದ್ದು, ಒಬ್ಬ ಮನುಷ್ಯನ ಜೀವನದಲ್ಲಿ ಆಟ ಆಡ್ತಕ್ಕಂಥದ್ದು ಯಾವುದಿಲ್ಲ. ಹ್ಮ್ 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 ಅದಕ್ಕೋಸ್ಕರ ಇದು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಈ ಕಾರ್ಯಕ್ರಮಗಳು ಮಾಡ್ತಾ ಇರ್ತಕ್ಕಂಥದ್ದು, ಪವಾಡಗಳನ್ನ ಬಯಲು ಮಾಡ್ತಕ್ಕಂಥದ್ದು, ಹ್ಮ್ ಹ್ಮ್ ಮತ್ತೆ ಆಯುರ್ವೇದಿಕ್ ಎಷ್ಟು ಶಕ್ತಿ ಇದೆ ಹ್ಮ್ ಅಂತ ತೋರ್ಸ್ತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮಗಳು ನಡೆಸ್ತಾ ಹೋಗ್ತಾ ಇರೋದು. ಖಂಡಿತ. ಕೊಡಿ. ಇವತ್ತು ಚಲೋ ಇಟ್ಕೊಳ್ಳಿ ನಿಂಬೆಹಣ್ಣು. ಇವತ್ತು ಇದು ಸಾಧಾರಣ ನಿಂಬೆಹಣ್ಣು. ಹ್ಮ್ ನೀವು ನೋಡಿದ್ರೆ ಅಲ್ಲಿ ತಗೊಂಡ್ಬಂದ್ವಿ ಕೊಟ್ವಿ ಅಷ್ಟೇ. ಅದಕ್ಕೆ ನಾವು ಮಂತ್ರ ಹಾಕಿಲ್ಲ, ಅದಕ್ಕೆ ಏನಾದ್ರು ಇಂಜೆಕ್ಟ್ ಮಾಡಿದಾರ ನೋಡಿ, ಒಂದ್ಸಲಿ ಗಮನಿಸ್ ನೋಡಿ. ಇಲ್ಲ ಇಲ್ಲ ಅಥವಾ ಗುರುಗಳು ಸುಮ್ನೆ ಹಾಗೆ ಇಟ್ಕೊಂಡಿಲ್ಲ. ಇಲ್ಲ ಇಲ್ಲ ಎಲ್ಲ ವೀಕ್ಷಕರಿಗೂ ತೋರಿಸ್ತಾ ಇದೀನಿ ಯಾವ್ದು ನಿಂಬೆ. ನೀವು ಒಂದ್ ಕೂಡ ಪರೀಕ್ಷೆ ಮಾಡಿ ನೋಡಿ. ಒಂದ್ ಸ್ವಲ್ಪ ನಿಂಬೆಹಣ್ಣು ಕಚ್ಚಬೋದ ನೀವು? ಹಾ. ಕಚ್ಚಿ ಟೇಸ್ಟ್ ನೋಡಿ ಹೆಂಗಿರುತ್ತೆ. ಹುಳಿಯಾಗಿರುತ್ತೆ. ಕಚ್ಚೋದಕ್ಕೆ ಒಂಥರ ಅನ್ಸುತ್ತೆ, ಸ್ವಲ್ಪ ಕಚ್ಚಿ ಟೇಸ್ಟ್ ಮಾಡಿ. ಮುಖ ಹೆಂಗಾಯ್ತು? ಹೌದು. ಏನಕ್ಕಾದ್ರೂ ಕಚ್ಚದ ಪಾಪ ಹುಳಿ. ಹೌದು. ಇದೇ ರೀತಿ ನಿಮ್ ಕೈಲಿ ಒಂದು ಹಣ್ಣನ್ನ ಕೊಡ್ತೀರಿ. ಹ್ಮ್ 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 ಇದನ್ನ ಬಾಯಲ್ಲಿ ಹಾಕೊಂಡು ಚಪ್ಪರಿಸಿ, ಎರಡು ಹಣ್ಣು ನಿಮ್ಗೆ ನೇರಳೆ ಹಣ್ಣು ತರ ತಿನ್ನಂಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಎರಡನ್ನು ಚಪ್ಪರಿಸಿ ಬಾಯಲ್ಲಿ ಹಾಕೊಂಡು ಆ ಬೀಜನ ಚೆನ್ನಾಗಿ ಚಪ್ಪರಿಸ್ಬಿಟ್ಟು ಬೀಜನ ಹೊರಗಡೆ ಹೋಗುದ್ಬಿಡಿ. ಚೆನ್ನಾಗಿ ಚಪ್ಪರಿಸಿ ಬಾಯಲ್ಲಿ. ಚೆನ್ನಾಗಿ ಚಪ್ಪರಿಸ್ಬಿಟ್ಟು ಆ ಬೀಜನ ಹೋಗ್ಬಿಡಿ ಹೊರಗಡೆ. ನೇರಳೆ ಹಣ್ಣಿನ ಫೀಲ್ ಆಗ್ತಿರುತ್ತೆ, ಸ್ವೀಟ್ ಇರುತ್ತೆ, ನೇರಳೆ ಹಣ್ಣಿನ ತರ ಫೀಲ್ ಆಗ್ತಿರುತ್ತೆ. ಬೀಜ ಉಗಿದ್ಬಿಡಿ. ಈಗ ಅದನ್ನ ನಿಂಬೆ ಹಣ್ಣನ್ನ ತಿನ್ನಿ. ಹಿಂಗಿದೆ ನಿಮ್ಮ ಮಕ್ಕ? ಸ್ವೀಟ್ ಆಗಿದೆ. ತಿನ್ಬಿಡಿ, ಬಾಯಲ್ಲಿ ಹಾಕೊಂಡು ಹಾಕಿರಿ. ಫುಲ್ ಆಗಿಬೋದಾ? ಧಾರಾಳವಾಗಿರಿ. ಆ ಸಿಪ್ಪೆ ಕೂಡ ನಿಮ್ಗೆ ಹೊರಗಡೆ ಹೋಗಿಯದಕ್ಕೆ ಮನ್ಸ್ ಬರಲ್ಲ. ತಿನ್ಬೋದು ಧಾರಾಳಗ. ಅದ ಹತ್ತಲ್ಲ, ನೀವು 100 ನಿಂಬೆಹಣ್ಣು ಕೂಡ ಅಯ್ಯೋ ಹುಳಿ ಅನ್ನಿಸ್ತಿದ್ಯಾ? ಇಲ್ಲ ಇಲ್ಲ, ಸ್ವೀಟ್ ಆಗಿದೆ. ನಿಂಬೆಹಣ್ಣು ರುಚಿಯಾಗಿದೆ, ಸ್ವೀಟ್ ಆಗಿದೆ ನೋಡಿ. ಸಂಪೂರ್ಣವಾಗಿ ತಿನ್ಬೋದು ನೀವು. ಹ್ಮ್ ಯಾಕಂದ್ರೆ ಇದು ಪವಾಡಕ್ಕೂ ಹೋಲುತ್ತೆ. ನಾವು ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಪವಾಡಗಳನ್ನ ಮಾಡೋದನ್ನ ಬಯಲು ಮಾಡ್ತಿರ್ತೀವಿ. ಯಾವ ರೀತಿ ಬೆಂಕಿ ಹಟ್ಟಿಸ್ತಾರೆ, ಯಾವ ರೀತಿ ಒಂದು ಚಿಟಿಕೆ ಹೊಡೆದು ಭಸ್ಮಗಳನ್ನ ಹುಟ್ಟಿಸ್ತಾರೆ, ಕೆಲವರು ವಿಷಗಳನ್ನ ಸೇವನೆ ಮಾಡ್ತಾರೆ, ಕೆಲವು ಗಾಜುಗಳನ್ನ ಹಾಕ್ತಕ್ಕಂಥದ್ದು, ಅದೆಲ್ಲ ಮಾಡ್ತಿರ್ತಾರೆ. ಸಿಪ್ಪೆ ಹೋಗಿತೀರಾ, ನುಂಗ್ತೀರಾ? ಹೋಗುದ್ಬಿಡ್ತೀನಿ. ಈ ತರ ನೋಡಿದಾಗ ನಮಗೆ ಇದು ಮಿರಾಕಲ್ ಅನ್ಸುತ್ತೆ. ನೋಡಿ, ಹೇಳಿದ್ರಿ ಆಯುರ್ವೇದಿಕ್ ಅಲ್ಲಿ ನಿಜನಾ ಸುಳ್ಳ, ಮೇಲಾಗತ್ತಾ ವಾಸಿ ಆಗತ್ತಾ? ಇದು ಎಷ್ಟು ಪವಾಡ ಮಾಡ್ತದ್ದು? ಹೌದು. ಆ ನಿಂಬೆಣ್ಣೆಯಲ್ಲಿ ಇರ್ತಕ್ಕಂಥ ಹುಳಿಯನ್ನೇ ಕೊಂದುತ್ತದೆ, ನಿಮ್ಗೆ ಸಿಹಿಯನ್ನ ಕೊಡ್ತಾ ಇದೆ. ಹೌದು. ಅದು ಆಗಿದ್ರೆ ನಾವು ಏನ್ ಪವಾಡ ಮಾಡಿದ್ರೆ ಕೆಮಿಕಲ್ ಹಾಕಾರ ಏನ್ ಕೊಟ್ರಿ ನಿಮ್ಗೆ? ಏನು ಹಾಕಿಲ್ಲ. ಈಗಲಾದ್ರೂ ನಂಬ್ತೀರಾ ಆಯುರ್ವೇದಿಕ್ ಸತ್ಯ ಅಂತ? ಖಂಡಿತವಾಗ್ಲು ಖಂಡಿತ. ಇನ್ನೂ ಒಂದು ಕೂಡ ಪವಾಡ ಇದೆ. ಈ ನಾವ್ ಹೇಳ್ತಿರ್ತೀರಿ ಗಾಜುಗಳನ್ನ ತಿಂದ ಪವಾಡ ಮಾಡೋಕೆ, ಯಾರೋ ಪವಾಡ ಪುರುಷ ಬಂದ, ಆ ರೀತಿ ಒಂದ್ ಎಲ್ಲೋ ಸಾಧನೆ ಮಾಡ್ಕೊಂಡ್ ಬಂದಿದ್ದಂತೆ, ಜಡೆಗಳು ಎಷ್ಟು ಶುದ್ಧ ಆಯ್ತು, ಉಗುರುಗಳು ಎಷ್ಟೆಲ್ಲ ಶುದ್ಧ ಆಯ್ತು, ಆ ವೇದಿಕೆ ಮೇಲೆ ನಿಂತ್ಕೊಂಡು
ಗಾಜುಗಳನ್ನ ತಿಂದ ಅವನು, ಹ್ಮ್ ಏನೋ ಸಾಧನೆಗಳಂತೆ, ಏನೋ ಹ್ಮ್. ಮಂತ್ರಶಕ್ತಿಗಳಿಂದ ಗಾಜನ್ ತಿಂದ. ಹ್ಮ್ ಮತ್ತೆ ಕಲ್ಲುಗಳನ್ನ ಅಗದು ಹೋಗಿತ್ತೇನಂತೆ ಅವನು. ಹೌದೌದು. ಕಲ್ಲುಗಳು ತಿಂದ್ರು ಜೀರ್ಣ ಮಾಡ್ಕೊಂತಾನಂತೆ ಅವನು. ಕಲ್ಲುಗಳು ತಿಂದು ಬದುಕಿದಾರಂತೆ ಅಂತ ಕೆಲವರು ಹೌದು ಮಾಧ್ಯಮಗಳ ಮುಖಾಂತರ ಎಲ್ಲ ಕೇಳ್ಪಟ್ಟಿರ್ಬೋದು, ನೋಡೋರು ಕೂಡ ಪಟ್ಟಿರ್ಬೋದು. ಹೌದು. ಇನ್ನೊಂದ್ಸಲಿ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡ್ಬೇಕಿದ್ರೆ ವಿಷವನ್ನ ಸೇವನೆ ಮಾಡಿದ್ರು, ವಿಷವನ್ನು ಕುಡಿದ್ಬಿಟ್ಟ ಎಷ್ಟೋ ಲೀಟರ್ ಗಟ್ಲೆ ಎಲ್ಲೋ ತೋಟಕ್ಕೆ ಔಷಧಿನ ಸಿಂಪಡಣೆ ಮಾಡ್ಬೇಕಿದ್ರೆ ಒಬ್ಬ ಸ್ವಾಮೀಜಿ ಬಂದು ನೋಡಿದ ಕೂಡಲೇ ಆ ವಿಷದ ಬಾಟ್ಲ್ ಎತ್ಕೊಂಡು ಕುಡಿದ್ಬಿಟ್ಟ ಗುರುಗಳೇ ಅಂತ ನಮ್ಮ ಹತ್ರ ಹೇಳಿದ್ರು. ಹೌದು. ಹೌದಣ್ಣ, ನಿಜನ ಅಂತ ನಾವು ಸ್ವಲ್ಪ ಅವ್ರಿಗೆ ಹತ್ರ ಕೆಣಕ್ಬೇಕಾದ್ರೆ ಹೌದಾ ನಿಜನ ಅಂತ ಪವಾಡ ಮಾಡಿದ್ರು. ಆಮೇಲೆ ಬನ್ನಿ ನಿಮ್ಗೆ ಕೊಡ್ಸ್ತೀರಿ ಅಂತ ಹೇಳಿದ್ರು. ಓಕೆ. ಆ ರೀತಿ ಪವಾಡಗಳೆಲ್ಲ ಬಯಲ್ ಮಾಡ ಒಂದು ಕಾರ್ಯಕ್ರಮನೇ ನಮ್ಮ ಕಾರ್ಯಕ್ರಮ. ಖಂಡಿತ. ಇದೇ ರೀತಿ ಒಂದು ಪವಾಡ ನಡೀತಿದೆ ಅಂದ್ರೆ ಅದ್ರ ಬೆನ್ನಿಂದ ಇನ್ನೊಂದು ಕೈಚಳಕ ನಡೀತಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ನಿಜ. ಒಂದು ಪವಾಡ, ಒಬ್ಬ ಕಲ್ ತಿಂತಿದ್ದಾನೆ, ಒಬ್ಬ ವಿಷ ತಿಂತಿದ್ದಾನೆ, ಒಬ್ಬ ಭಸ್ಮಗಳ ಚಿಟ್ಕೆಗಳು ಹೊಡೆದು ಭಸ್ಮ ಕೊಟ್ಟ ಸ್ವಾಮೀಜಿ, ಜನ ಕ್ಯೂ ನಿಂತಿದ್ದಾರೆ ಅವನನ್ನ ದರ್ಶನ ಮಾಡೋದಕ್ಕೆ. ಇನ್ನೊಂದು ನಾವು ಕೇಳ್ಪಟ್ರಿ, ಒಂದು ಅಪಾಯಿಂಟ್ಮೆಂಟ್ ತಗೊಳಕ್ಕೆ 15,000 ರೂಪಾಯಿ ಅಂತೆ, 15 ದಿವಸ ವೆಯ್ಟ್ ಮಾಡ್ಬೇಕಂತೆ. ಪವಾಡ ಮಾಡ್ತಾರ ಅವರು. ಹೌದು. ಚಿಟ್ಕೆ ಹೊಡೆದ್ಬಿಟ್ರೆ ತಿಲ್ಕ ಇಡ್ತಾರಂತೆ, ಕೈಯಲ್ಲಿ ಏನಿರೋದಿಲ್ಲ, ಭಸ್ಮ ತಿಲ್ಕ ಇಟ್ರೆ ಎಷ್ಟೋ ಒಳ್ಳೇದಾಗುತ್ತಂತೆ. ಯಾಕಂದ್ರೆ ಒಂದು ಉದ್ದೇಶಗಳನ್ನ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ, ವಿಚಾರಗಳನ್ನ ಹೇಳೋದಕ್ಕೆ. ಏನಪ್ಪಾ ವಿಚಾರಗಳಂತ ಹೇಳಿದ್ರೆ, ಯಾವುದೇ ಒಂದು ಮನುಷ್ಯನ ದೇಹದಿಂದ ಕೆಲವೊಂದು ವಸ್ತುಗಳು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ, ಕೆಲವು ವಸ್ತುಗಳು ಹುಟ್ಟೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ವಿಜ್ಞಾನವು ಸಾಬೀತುಪಡಿಸಿದೆ, ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲೂ ಕೂಡ ಸಾಬೀತಾಗಿದೆ. ಮೈಯಲ್ಲಿ ಏನ್ ಹುಟ್ಟುತ್ತೆ, ಬೆವರು ವಾಸನೆ ಒಂದು ಹುಟ್ಟಬಹುದಷ್ಟೇ, ಅಥವಾ ರೋಮಗಳು ಹುಟ್ಟಬಹುದಷ್ಟೇ. ಬೇರೆ ಒಂದು ದ್ರಾವಕಗಳು, ರಾಸಾಯನಿಕ ವಸ್ತುಗಳು ಆ ರೀತಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ವಾದ ಮಾಡಕ್ಕೆ ಮುಂದಾಗಿದ್ವಿ. ಕೆಲವರು ಹೇಳ್ತಾರೆ ಬಾಯಿಲಿಂದ ಲಿಂಗ ತೆಗೆದ್ರು. ಹೌದು. ತುಂಬಾ ಕಡೆ ನೋಡ್ತಾ ಇರ್ತೀವಿ ಇತ್ತೀಚಿನ ದಿನಗಳಲ್ಲಿ, ಅದೆಲ್ಲ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ತುಂಬಾ ಬರ್ತಾ ಇದೆ ಈಗ. ಆಮೇಲೆ ಕಣ್ಣಲ್ಲಿ ಕಲ್ಲು ಬರ್ತಾ ಇದೆ. ಹೌದು, ಕಣ್ಣಲ್ಲಿ ಕಲ್ಲು ಬರುತ್ತೆ. ಇನ್ನು ಎಲ್ಲಿಂದ ಏನೇನ್ ತೆಗಿತಿದಾರೋ ಗೊತ್ತಿಲ್ಲ. ಮನುಷ್ಯರಿಗೆ, ಜನಗಳಿಗೆ ಮೋಸ ಮಾಡ್ತಕ್ಕಂತ ವಿದ್ಯೆಗಳಿದೆಲ್ಲ, ಇದನ್ನ ನಮ್ಮ ಕೆಲವೊಂದು ತಾಂತ್ರಿಕ ವಿದ್ಯೆಗಳಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕಣ್ಣು ಕಟ್ಟು ವಿದ್ಯೆಗಳು ಅಂತ ಹೇಳ್ತಾರೆ. ಇವತ್ ನೋಡಿ, ನೀವು ಆರಾಮ ಎಲ್ಲ ಹೊರಗಡೆ ಹೋಗ ಬಾಯಿಗೆ ಹಾಕೊಂಬಂದ್ರೆ ಯಾರು ನೋಡ್ತಾರೆ? ನಿಮ್ ಬಾಯಿ ಚೆಕ್ ಮಾಡಕ್ಕೆ. ಆಯ್ತು, ಬಾಯಿ ಚೆಕ್ ಮಾಡ್ಕೊ, ಆನ್ ಮಾಡು, ಏನಿದೆ? ಏನಿಲ್ಲ. ಆದ್ರೂ ಕೂಡ 108 ನಿಂಬೆಹಣ್ಣು ತಿಂತಿದ್ದಾರೆ. ಅದ್ಯಾರೋ ಸ್ವಾಮೀಜಿ ಮೈ ಮೇಲೆ ದೇವ್ರು ಬಂತು, ಇಷ್ಟು ನಿಂಬೆಹಣ್ಣು ತಿನ್ಬಿಟ್ಟಪ್ಪ, ಒಂದ್ ಚೂರ್ ಕೂಡ ಅವ್ರ ಗುಳಿ ಅನ್ಸ್ಲಿನೇನೋ, ಅಲ್ಲೂ ಜುಮ್ ಅನ್ಸ್ಲಿನೇನೋ, ಚೆನ್ನಾಗಿ ನಿಂಬೆಹಣ್ಣು ತಿಂದು ಹೋಗುದ್ಬಿಟ್ಟ. ಆ ನಿಂಬೆಹಣ್ಣಿನ ಪವಾಡ ಇದೇ ಪವಾಡನೆ ಅಲ್ಲಿ ಆಯುರ್ವೇದಿಕ್ ಕೆಲಸ ಮಾಡ್ತಿದೆ, ಒಂದು ಗಿಡಮೂಲಿಕೆ ಕೆಲಸ ಮಾಡ್ತಾ ಇದೆ. ಅಲ್ಲಿ ಇವರು ಪವಾಡ ಮಾಡ್ತಿಲ್ಲ. ಅದಕ್ಕೋಸ್ಕರ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಕಲ್ಲನ್ನ ಯಾವ ರೀತಿ ಅಗಿತಾರೆ, ಗಾಜಿನ ಚೂರುಗಳನ್ನ ಬಾಯಲ್ಲಿ ಹಾಕೊಂಡು ಯಾವ ರೀತಿ ಅಗಿಸ್ತಾರೆ, ಅದನ್ನ ನಿಮ್ ಕೈಲೇ ಪವಾಡ ಮಾಡಿ ನಮ್ಮ ಕ್ಯಾಮ್ರಾ ಮುಖಾಂತರ ತೋರ್ಸೋಣ. ಇವತ್ತು ನಿಂಬೆಹಣ್ಣು ಪವಾಡ ನೋಡಿದ್ವಿ. ಆಯುರ್ವೇದಿಕ್ ನಿಜನಾ ಸುಳ್ಳ? ಆಯುರ್ವೇದಿಕ್ ಅಲ್ಲಿ ಇಷ್ಟು ಶಕ್ತಿ ಇದೆಯಾ? ಅದನ್ನ ನಮ್ಮ ಜನಗಳಿಗೆಲ್ಲ ತೋರಿಸಿದೀವಿ. ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಗೆ ಕಲ್ಲುಗಳನ್ನ ಅಗಿಸಿ ಗಾಜುಗಳನ್ನ ಯಾವ ರೀತಿ ತಿಂತಾರೆ ಅಂತ ನಿಮ್ ಕೈಲೇನೆ ಒಂದು ಮಾಡಿ ಆ ಅನುಭವ ನಿಮ್ಗೆ ತೋರಿಸ್ತೀರಿ. ಖಂಡಿತ ಗುರು, ಖಂಡಿತ. ಅಂದ್ರೆ ಈ ಮೂಢನಂಬಿಕೆ ಇರೋರ್ಗೆ ಯಾವ ತರ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅದೊಂದು ತುಂಬಾ ಖುಷಿ. ಯಾವ್ದನ್ನ ನಂಬೇಕು, ಯಾವ್ದನ್ನ ನಂಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಖಂಡಿತ. ಇವತ್ತು ನಮ್ಮ ಸನಾತನ ಧರ್ಮದ ಹೆಸರು ಹೇಳ್ಕೊಂಡು ದೇವರುಗಳನ್ನ ಒಂದು ಮುಂದಿಟ್ಕೊಂಡು, ಕೆಲವೊಂದು ವಿಚಿತ್ರ ಪವಾಡಗಳನ್ನ ಮುಂದಿಟ್ಕೊಂಡು ಜನಗಳ ಹತ್ರ ದುಡ್ಡು ಕೀಳಾಗ್ತದೆ, ಜನಗಳಿಗೆ ಮೋಸ ಮಾಡ್ತಕ್ಕಂಥ ಆ ರೀತಿ ತುಂಬಾ ನಡೀತಿರೋದ್ರಿಂದ ಇದೆಲ್ಲ ನಡೀಬಾರ್ದು. ಈ ರೀತಿ ನಮ್ಮ ಜನಗಳೇನಿದ್ದಾರೆ ಈ ರೀತಿ ಪವಾಡಗಳಿಗೆ ಮೋಸ ಹೋಗ್ದಿರಿ. ಯಾಕಂದ್ರೆ ಮೋಸ ಹೋಗ್ತಿರೋದು ತುಂಬಾ ಬಡ ಜನಗಳು, ಖಂಡಿತ ಶ್ರಮ ಪಟ್ಟು ದುಡಿತಕ್ಕಂಥವ್ರು, ಕೂಲಿ ಕಾರ್ಮಿಕರು, ಆತರ ತುಂಬಾ ಜನನ ಮರಳು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ವಿದ್ಯೆಗಳಿರೋದಿಲ್ಲ, ಇನ್ನೊಬ್ರು ಕೇಳುವಂತ ಶಕ್ತಿ ಇರೋದಿಲ್ಲ, ಮೂಢನಂಬಿಕೆಗೆ ಒಳಗಾಗ್ತಿದ್ದಾರೆ, ಮೂಢನಂಬಿಕೆ ಒಳಗಾಗಿ ಮೋಸ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಈ ರೀತಿ ಮೋಸ ಹೋಗ್ಬಾರ್ದು, ಈ ರೀತಿ ಪವಾಡಗಳನ್ನ ಮಾಡ್ತಾರೆ ಅನ್ನಕ್ಕಂಥದ್ದೇ ನಾವು ಈ ತರ ಕಾರ್ಯಕ್ರಮಗಳನ್ನ ಮಾಡ್ತಿರೋದು. ನಿಮ್ಮಂತವ್ರನ್ನೆಲ್ಲ ಜೊತೆಲಿ ಇಟ್ಕೊಂಡು ಈ ರೀತಿ ಪ್ರಚಾರಗಳನ್ನ ಮಾಡ್ತಾರೆ. ಇಲ್ಲ, ಖಂಡಿತ ಗುರುಗಳ, ಇದು ಮೂಢನಂಬಿಕೆ ಇರೋರ್ಗೆ ಇದನ್ನ ಒಂದು ಈ ಎಪಿಸೋಡ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ದಯವಿಟ್ಟು ಎಲ್ಲರೂ ಇದನ್ನ ನೋಡಿ ಮೂಢನಂಬಿಕೆಯಿಂದ ಆಚೆ ಬನ್ನಿ. ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಇದನ್ನ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡ್ಬೇಕಂತ ಕೇಳ್ಕೊಂತಾ ಇದೀನಿ. ಧನ್ಯವಾದಗಳು. ನಮಸ್ತೆ. ನಮ್ಮೆಲ್ರಿಗೂ ನಮಸ್ಕಾರ.